ವಿದ್ಯಾರ್ಥಿಗಳ ದ್ವಿತೀಯ PUCಯ ಒಂದು ಇತಿಹಾಸಕ್ಕೆ ಸಂಬಂಧಿಸಿದಂತಹ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಹೊಂದಿಸಿ ಬರೆಯಿರಿ ಅನ್ನುವಂತಹದ್ದನ್ನ ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. ನೋಡಿ, ಈ ಕೊಟ್ಟಿರುವಂತಹ ಹೊಂದಿಸಿ ಬರೆಯಿರಿ ಅನ್ನುವಂಥದ್ದನ್ನ ಸರಿಯಾಗಿ ನೀವು ಅಭ್ಯಾಸ ಮಾಡಿದ್ರೆ ಪರೀಕ್ಷೆಯಲ್ಲಿ ಕೊಡುವಂತಹ 5 ಅಂಕಗಳಿಗೆ ಹೊಂದಿಸಿ ಬರೆಯಿರಿಯನ್ನು ನೀವು ಸುಲಭವಾಗಿ ಬರೀಬಹುದು. ಸುಲೈಮಾನ್ ಯುದ್ಧ ಅರಬ್ ಪ್ರವಾಸಿಗ, ಕಾನಿಷ್ಕ ಕುಶಾನರ ಅರಸ, ಎರಡನೇ ಇಬ್ರಾಹಿಂ ಆದಿಲ್ ಶಾ ಕಿತಾಬ್ ಇ ನೌರಸ್ ಅನ್ನುವಂಥದ್ದು. ಸರ್ ಎಂ ವಿಶ್ವೇಶ್ವರಯ್ಯನವರಿಗೆ ಇದ್ದಂತಹ ಬಿರುದು ಭಾರತ ರತ್ನ. ಗಂಗಾಧರ್ ರಾವ್ ದೇಶಪಾಂಡೆ ಇವರಿಗೆ ಕರ್ನಾಟಕ ಕೇಸರಿ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ಪಾರ್ಶ್ವನಾಥ ಅಂತ ಹೇಳಿ 23ನೇ ತೀರ್ಥಂಕರನಿಗೆ ಕರೆಯಲಾಗುತ್ತೆ. ಇನ್ನು ಪಾಹಿಯಾನ್, ಗೋ ಪೋಕಿ ಅನ್ನುವಂತಹದ್ದು ಅಕ್ಬರ್ ದೀನ್ ಈ ಇಲಾಹಿ ಅನ್ನುವಂತಹ ಹೊಂದಿರ್ತಾನೆ. ಲಾರ್ಡ್ ವೆಲ್ಲೆಸ್ಲಿ ಸಹಾಯಕ ಸೈನ್ಯ ಪದ್ಧತಿಯನ್ನು ಸ್ಥಾಪಿಸ್ತಾನೆ. NS ಹರ್ಡೇಕರ್ ಅವರು ಹಿಂದೂಸ್ತಾನ್ ಸೇವಾದಳ. ಇನ್ನು ವಿಶಾಖದತ್ತಂದು ಮುದ್ರಾ ರಾಕ್ಷಸ ಅನ್ನುವಂತಹ ಕೃತಿ. ಧನ್ವಂತರಿ ವೈದ್ಯಶಾಸ್ತ್ರದ ಪಿತಾಮಹ. ಹರ್ಷವರ್ಧನ ಉತ್ತರ ಪತೇಶ್ವರ ಅನ್ನುವಂತಹ ಒಂದು ಬಿರುದನ್ನ ಹೊಂದಿರ್ತಾನೆ. ಇನ್ನು ಸ್ವಾಮಿ ದಯಾನಂದ ಸರಸ್ವತಿ ಅವರು ಶುದ್ಧಿ ಚಳುವಳಿಯನ್ನ ಮಾಡ್ತಾರೆ. ಇನ್ನು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರಿಗೆ ಭಾರತದ ಉಕ್ಕಿನ ಮನುಷ್ಯ ಅನ್ನುವಂತಹ ಒಂದು ಬಿರುದನ್ನ ಹೊಂದಲಾಗಿದೆ. ಇನ್ನು ಗಾರ್ಗಿ ಅನ್ನುವಂತಹದ್ದು ಮಹಿಳಾ ವಿದ್ವಾಂಸ. ಹುಯಿಲುಗಳು ನಾರಾಯಣ ರಾಯರು ಉದಯವಾಗಲಿ ಚೆಲುವ ಕನ್ನಡ ನಾಡು ಅನ್ನುವಂತಹ ಒಂದು ಗೀತೆಯನ್ನು ರಚಿಸ್ತಾರೆ. ಹಾಗೆ ತಾನ್ಸೇನ್ ಅನ್ನುವಂಥದ್ದು ಪ್ರಸಿದ್ಧ ಸಂಗೀತಗಾರ. ಪೊನ್ನ ಉಭಯ ಕವಿ ಚಕ್ರವರ್ತಿ ಅನ್ನುವಂತಹ ಬಿರುದನ್ನು ಹೊಂದಿರುವಂತದ್ದು. S ನಿಜಲಿಂಗಪ್ಪನವರು ಏಕೀಕೃತ ಮೈಸೂರಿನ ಪ್ರಥಮ ಮುಖ್ಯಮಂತ್ರಿಗಳು. ಇನ್ನು ಕುಜಾಲ್ಕಾಡ್ ಪೈಸಿಸ್ ಅನ್ನುವಂಥದ್ದು ಕುಶಾನರ ದೊರೆ. 1ನೇ ಕೃಷ್ಣ ಕೈಲಾಸನಾಥ ದೇವಾಲಯವನ್ನು ಸ್ಥಾಪಿಸ್ತಾನೆ. ಚಿಕ್ಕದೇವರಾಜ ಒಡೆಯರವರು ನವಕೋಟಿ ನಾರಾಯಣ ಅನ್ನುವಂತಹದನ್ನು ಹೊಂದಿದ್ರು. ಹಾಗೆ ರಾಮಾನುಜಾಚಾರ್ಯರು ಶ್ರೀರಂಗಂ ಮಠದ ಮುಖ್ಯಸ್ಥರಾಗಿದ್ರು. ಇನ್ನು ಸರ್ ಸೈಯದ್ ಅಹಮದ್ ಖಾನ್ ಅಲಿಗಢ್ ಚಳುವಳಿ. 1ನೇ ರಾಜರಾಜೇಂದ್ರ ಚೋಳ ಗಂಗೈಕೊಂಡ ಚೋಳ. ಹಾಗೆ ಪಂಪನಿಗೆ ಆದಿಕವಿ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತಿತ್ತು. ಕನೋಜಿ ಆಂಗ್ರೆ ಅನ್ನುವಂಥದ್ದು ಮರಾಠರ ನೌಕಾದಳಪತಿ. ಲಾರ್ಡ್ ಡಾಲ್ ಹೌಸಿ ದತ್ತುಪುತ್ರರಿಗೆ ಹಕ್ಕಿಲ್ಲ ಅನ್ನುವಂತಹ ಒಂದು ನೀತಿಯನ್ನ ಜಾರಿಗೆ ತರ್ತಾನೆ. ಆಲೂರು ವೆಂಕಟರಾವರು ಕನ್ನಡ ಕುಲ ಪುರೋಹಿತ ಅನ್ನುವಂತಹ ಒಂದು ಬಿರುದನ್ನ ಹೊಂದಿದ್ರು. ಇನ್ನು RD ಬ್ಯಾನರ್ಜಿ ಅವರು ಮಹೇಂಜೋದಾರುವಿನ ಸಂಶೋಧನೆಯನ್ನ ಮಾಡ್ತಾರೆ. 3ನೇ ಸೋಮೇಶ್ವರ ಅಭಿಲಾಷಿ ತಾರ್ತ ಚಿಂತಾಮಣಿ ಅನ್ನುವಂತಹದ್ದನ್ನ ಹೊಂದಿದ್ರು. ಇನ್ನು 3ನೇ ಇಬ್ರಾಹಿಂ ಆದಿಲ್ ಶಾಹಿಗೆ ಜಗದ್ಗುರು ಬಾದ್ಶಾ ಅಂತ ಹೇಳ್ಬಿಟ್ಟು ಕರೆಯಲಾಗ್ತಾ ಇತ್ತು. ಮೆಕಾಲಿಗೆ ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣದ ರೂವಾರಿಯನ್ನ ಹೊಂದಿದ್ರು. ಹಾಗೆ ಅಂದ್ರೆ ಅವರೇ ಒಂದು ಪ್ರಾರಂಭಿಸಿದ್ರು ಅನ್ನುವಂತಹದ್ದು. ಡಾಕ್ಟರ್ BR ಅಂಬೇಡ್ಕರ್ ಅವರು ಅಸ್ಪೃಶ್ಯತೆಯ ನಿವಾರಣೆಯನ್ನ ಮಾಡ್ತಾರೆ. ಹಾಗೆ ರವಿಕೀರ್ತಿ ಐಹೊಳೆಯ ಶಾಸನವನ್ನು ಸ್ಥಾಪಿಸಿದ್ರು. ಇನ್ನು ಧ್ರುವ ಧಾರಾವರ್ಷ ಅನಿ ಬೆಸೆಂಟ್ ಅನ್ನುವಂಥವ್ರು ಹೋಮ್ ರೂಲ್ ಲೀಗ್ ಅನ್ನು ಸ್ಥಾಪಿಸ್ತಾರೆ. ಹಾಗೆ ಅಂದಾನಪ್ಪ ದೊಡ್ಡ ಮೇಟಿಯವರು ಕರ್ನಾಟಕ ಏಕೀಕರಣ. 1ನೇ ಕೆಂಪೇಗೌಡ ಬೆಂಗಳೂರು ನಗರದ ನಿರ್ಮಾಪಕರಾಗ್ತಾರೆ. ಇಷ್ಟು ನಿಮ್ಮ ಹೊಂದಿಸಿ ಬರೆಯಿರಿ. ಇವುಗಳನ್ನು ನೀವು ಸರಿಯಾಗಿ ಅಭ್ಯಾಸ ಮಾಡಿದ್ರೆ ಪರೀಕ್ಷೆಯಲ್ಲಿ ಸುಲಭವಾಗಿ ಹೊಂದಿಸಿ ಬರೆಯಿರಿ ಅನ್ನುವಂಥ 5 ಅಂಕಗಳನ್ನು ಸುಲಭವಾಗಿ ಪಡಿಬಹುದು. ಧನ್ಯವಾದಗಳು.